ಸೇಫೇ ಇಲ್ಲ ರೀ. ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಯಾರನ್ನ ನಂಬಬೇಕು, ಏನು ನಂಬಬೇಕು? ಪ್ರೀತಿಸಿದಂಥ ಹುಡುಗರೇ ಒಂದು ಕಡೆ ತನ್ನ ಪ್ರೀತಿಗಾಗಿ ತನ್ನ ಬೇರೆಯವರಿಗೆ ಸಿಗಬಾರದು ಅನ್ನುವಂಥ ನಿಟ್ಟಿನಲ್ಲೋ ಅಥವಾ ಬೇರೆ ರೀತಿಯಾದಂಥದ್ದು ಪಾಗಲ ಪ್ರೇಮಿಗಳು, ಹುಚ್ಚು ಪ್ರೇಮಿಗಳು, ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಗಮನ ಹರಿಸ್ತಾ ಇಲ್ವೋ? ಅಂದರೆ ಪೊಲೀಸ್ ಇಲಾಖೆಯೂ ಕೂಡ ಒಂದಿಷ್ಟು ಮನವಿ ಮಾಡಿದಂಥ ಸಂದರ್ಭದಲ್ಲಿ, ಅವರಿಗೆ ಹೇಳಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಟ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗಲೂ ಕೂಡ ಒಂದಿಷ್ಟು ನೆಗ್ಲೆಕ್ಟ್ ಮಾಡ್ತಾರಲ್ಲ, ಇಂಥವೆಲ್ಲವೂ ಕೂಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಎಸ್, ಅದ್ರ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ ಬ್ರೇಕಿಂಗ್ ಇದೆ ಅಂತ, ಅದು ಏನಪ್ಪಾ ಅಂತ ಅದನ್ನು ಗಮನಿಸ್ತಾ ಹೋಗೋಣ. ಎಸ್, ಒಂದು ಸಾರಿ ಪ್ಲೇ ಮಾಡಿಬಿಡಿ. ಬೆಂಗಳೂರಿನಲ್ಲಿ ಬಿ ಫಾರ್ಮಸಿ ವಿದ್ಯಾರ್ಥಿನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾಮಿನಿ ಪ್ರಿಯಾ ಸಾವಿಗೆ ಪೊಲೀಸರೇ ಕಾರಣವಾದ್ರ? ಪೊಲೀಸರ ನಿರ್ಲಕ್ಷ್ಯದಿಂದ ಯಾಮಿನಿ ಮರ್ಡರ್ ಆಯ್ತಾ? ಆರೋಪಿ ವಿಘ್ನೇಶ್ಗೆ ಕ್ರಿಮಿನಲ್ ಹಿನ್ನೆಲೆ ಇತ್ತಂತೆ ನೋಡಿ. ನಿಜಕ್ಕೂ ಇದು ರೆಬಲ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮಠ ಮಧ್ಯಾಹ್ನ ಆಕೆಯನ್ನ ಕೊಲೆಗೈದು ಭೀಕರವಾಗಿ ಅವ್ರ ಪೇರೆಂಟ್ಸ್ ಕೂಡ ಸಾಕಷ್ಟು ಬಾರಿ ಪೊಲೀಸರಿಗೆ ಮನವಿ ಮಾಡಿದ್ರು, ಈ ರೀತಿಯಾಗಿ ನನ್ನ ಮಗಳಿಗೆ ಟಾರ್ಚರ್ ಆಗ್ತಾ ಇದೆ, ಇದಕ್ಕೊಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡಿ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಲೇರಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ಮರೆತಿದ್ದಾರೆ, ಕೇರ್ಲೆಸ್. ಹಾಗಾದ್ರೆ ಪೊಲೀಸರ ನಿರ್ಲಕ್ಷ್ಯದಿಂದ ಯಾಮಿನಿ ಮರ್ಡರ್ ಆಯ್ತು. ಹೇಳಿ ಕೇಳಿ ಜನನಿಬಿಡ ಪ್ರದೇಶ, ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ, ಈ ಕಡೆ ಬಂದ್ರೆ ಬಸ್ ಸ್ಟೇಷನ್ ಇದೆ. ಸೊ ಅಂತ ಜಾಗದಲ್ಲಿ ಭೀಕರ ಮರ್ಡರ್ ಆಗಿದೆ ಅಂತಂದ್ರೆ ಇಲ್ಲಿ ನಿಜಕ್ಕೂ ಪೊಲೀಸರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಅನ್ನುವಂತಹ ಪ್ರಶ್ನೆ ಈಗ. ಈಗ ನೋಡಿ, ಪ್ರಿಯಾ ಸಾವಿಗೆ ಯಾರು ಕಾರಣ ಅಂತಂದ್ರೆ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ನೇರವಾಗಿ ಕಾರಣ ಆಗ್ಬಿಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆ ಅಂತಂದ್ರೆ ಒಂದು ಕೇಸ್ ದಾಖಲು ಮಾಡಿದ್ರಂತೆ, ಈ ರೀತಿಯಾಗಿ ಪಾಗಲ ಪ್ರೇಮಿ ಒಂದು ಕಡೆ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾನೆ, ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಕಡೆ ಆ ಕುಟುಂಬ ಒಂದು ಕಡೆ ಕಾಯ್ತಾ ಇತ್ತಂತೆ. ನೋಡಿ, ಈ ರೀತಿ ಆಗ್ತಾ ಇದೆ ಸಮಸ್ಯೆಗಳು. ನೋಡಿ, ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸೇಫ್ಟಿ ಇದೆ. ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದ ಹಾಗೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದರು. ಈ ಮಾತನ್ನು ನೆನಪಿಸ್ಕೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ಎಷ್ಟರೇ ಮರ್ಡರ್ ಆಗ್ತಾ ಇರುವಂಥದ್ದು. ದಿನ ಬೆಳಗಾದರೆ ಸಾಕು 50 ರೂಪಾಯಿಗೆ ಮರ್ಡರ್ ಮಾಡುವಂಥ ಕೆಲಸ ಆಗ್ತಾ ಇದೆ, ಗಮನಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅಂತಂದರೆ ಇಂಥ ಪರಿಸ್ಥಿತಿ, ಪಾಗಲ ಪ್ರೇಮಿಗಳು, ಗಂಡ ಹೆಂಡತಿ ಜಗಳನೋ ಏನಿಲ್ಲ ಅಂದರೂ ಒಂದು ದಿನ ಬೆಳಗಾದರೆ ಒಂದಿಲ್ಲ ಒಂದು ಕ್ರೈಮ್ ಸುದ್ದಿಯನ್ನು ನಾವು ಓದಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿ, ಈಗ ಈ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಒಂದಿಷ್ಟು ಈ ಪ್ರೀತಿ ಮಾಡುವಂಥ ಹುಡುಗಿಯರು ಕೂಡ ಒಂದಿಷ್ಟು ಯೋಚನೆ ಮಾಡಬೇಕು ತಮ್ಮ ಹುಡುಗರ ಬಗ್ಗೆ. ಧುಮುಕ್ಬಾರ್ದು. ಅವನ ಹಿನ್ನೆಲೆ ಏನು, ಅವನು ಏನು ಮಾಡ್ತಾನೆ, ಅವನು ಯಾರ ಜೊತೆ ಓಡಾಡ್ತಾನೆ, ಅವನ ಹಿನ್ನೆಲೆ ಅದೆಲ್ಲವೂ ಕೂಡ ಗಮನಿಸಿ, ಹೌದಪ್ಪ ನಾನು ಇವನ ಜೊತೆ ಮದುವೆಯನ್ನು ಮಾಡಿಕೊಂಡ್ರೆ ಜೀವನ ಪೂರ್ತಿ ಸುಖವಾಗಿರ್ತೀನಿ ಅನ್ನುವಂಥ ಅದು ಅವರ ತಲೆಯಲ್ಲಿ ಇರಬೇಕು. ಹೌದು, ಇಲ್ಲ ಇವನು ಸೆಂಟ್ರಲ್ಲಿ ಎಲ್ಲಾದರೂ ಒಂದು ಕಡೆ ಕೈ ಕೊಟ್ಟು ಹೋಗ್ಬಿಡ್ತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಯುವಕರು ಇರ್ತಾರೆ, ಅದು ಕೂಡ ಗಮನಿಸಬೇಕು. ಹೌದಪ್ಪ ನಿಮಗೆ ಇಷ್ಟವಾದ್ರ ನಿಮ್ಮ ತಂದೆ ತಾಯಿಗೆ ತೋರಿಸಿ ಒಂದಿಷ್ಟು ಪ್ರೀತಿಸಿ ಅದಾದ ನಂತರ ಮದುವೆ ಮಾಡಿ ಅದೆಲ್ಲವೂ ಕೂಡ ಆಗಬೇಕು. ಸೊ ಏನಾಗ್ತಾ ಇದೆ ಅಲ್ಲಿ? ಎಸ್ PCR ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಅಪ್ಡೇಟ್ ನೋಡೋಣ. 6 ತಿಂಗಳ ಹಿಂದೆ ಪಾಗಲ್ ಪ್ರೇಮಿ ಕಾಟಕ್ಕೆ ಒಂದು ಕಡೆ ಪ್ರಿಯಾ ಬೇಸತ್ತಿದ್ರು ಅನ್ನುವಂಥ ಒಂದು ಪ್ರಶ್ನೆ. 6 ತಿಂಗಳ ಹಿಂದೆ ಪಾಗಲ ಪ್ರೇಮಿ ಕಾಟಕ್ಕೆ ಬೇಸತ್ತಿದ್ದ ಪ್ರಿಯಾ ಶ್ರೀರಾಮಪುರ ಪೊಲೀಸರಿಗೆ ವಿಘ್ನೇಶ್ ವಿರುದ್ಧ ದೂರನ್ನ ಕೊಟ್ಟಿದ್ರು. ದೂರು ಪಡೆದ ಪೊಲೀಸರು ಕರೆಸಿ ವಿಚಾರಣೆ ಮಾಡಿಬಿಟ್ರು. ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಇಂಥ ಕೇಸ್ಗಳನ್ನ ದಿನಕ್ಕೊಂದು ನೋಡ್ತಾರೆ, ದಿನಕ್ಕೊಂದು ಈ ಕೇಸ್ಗಳನ್ನ ದಾಖಲಿಸ್ಕೊಳ್ತಾರೆ. ಕಾಮನ್ ಅಂತ ಹೇಳ್ಬಿಟ್ಟು ಅವರು ಕೂಡ ನಿರ್ಲಕ್ಷ್ಯ ಮಾಡಿರ್ಬೋದು ಸಿರಾಜ್. ಸೊ ವಿಘ್ನೇಶ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಲಿಲ್ಲ ಪೊಲೀಸರು, ಆತ ಹಿನ್ನೆಲೆ ಏನು ಆಗ ಸುಮ್ಮನೆ ವಿಚಾರಣೆ ಮಾಡಿ ಕಳಿಸ್ಬಿಟ್ರು. ಪೂರ್ವಪರ ವಿಚಾರಿಸಿದ್ರು, ಆತನ ಕ್ರೈಮ್ಗಳು ಗೊತ್ತಾಗ್ತಾ ಇತ್ತ. ಸುಮ್ಮನೆ ಬೇಕಾಬಿಟ್ಟಿ ಆತನನ್ನ ಕರೆಸ್ಬಿಟ್ರು ಪೊಲೀಸ್ ಠಾಣೆಗೆ. ಆತ ಆಕೆಗೆ ನಿರಂತರವಾಗಿ ಟಾರ್ಚರ್ ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕಾಗಿ ಪ್ರಿಯಾ ಅವರು ಹೋಗಿ ದೂರನ್ನ ಕೊಡ್ತಾರೆ. ಈ ರೀತಿಯಾಗಿ ನಿರಂತರವಾಗಿ ನನಗೆ ಟಾರ್ಚರ್ ಆಗ್ತಾ ಇದೆ ವಿಘ್ನೇಶ್ನಿಂದ ಅಂತೇಳಿ. ಸೊ ಅದಕ್ಕೆ ಪೊಲೀಸರು ಕೂಡ ವಿಚಾರಣೆಗೆ ಕರೆಸಿದ್ರು, ವಿಚಾರಣೆ ಮಾಡಿಬಿಟ್ರು. ವಿಘ್ನೇಶ್ನ ಹಿನ್ನೆಲೆ ಮಾತ್ರ ತಿಳ್ಕೊಂಡಿಲ್ಲ. ಏನ್ ಮಾಡ್ತೀಯಾ, ನಿನ್ನ ಬ್ಯಾಕ್ ಗ್ರೌಂಡ್ ಏನು, ಏನ್ ಕೆಲಸ ಮಾಡ್ತೀಯಾ ನೀನು. ಸೊ ಏನಾದ್ರೂ ಪೂರ್ವಪರ ವಿಚಾರಿಸಿದ್ರೆ ಆತನ ಕ್ರೈಮ್ಗಳು ಗೊತ್ತಾಗ್ತಾ ಇತ್ತು. ಆಗ್ಲೇ ಆತನಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ತಾ ಇದ್ರು. ಸುಮ್ಮನೆ ಬೇಕಾಬಿಟ್ಟಿ ಕರೆಸಿದ್ರು, ಆತನನ್ನ ವಿಚಾರಣೆ ಮಾಡಿದ್ರು, ಹಂಗೆ ಬಿಟ್ಬಿಟ್ರು. ಆದ್ರೆ ಈ ಒಂದು ಪ್ರಕರಣ ಅಲ್ಲಿ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಅವ್ರಿಗೂ ಗೊತ್ತಿರ್ಲಿಲ್ಲ. ನೋಡಿ, ನೆನ್ನೆ ಮಧ್ಯಾಹ್ನ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಎಸ್, ಅಂದ್ರೆ ತಾಯಿ ತಂದೆಗಳು ಸಾಕಷ್ಟು ಕನಸನ್ನು ಕಂಡಿರ್ತಾರೆ. ಇದೇ ಪ್ರಿಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಕುಟುಂಬ ಸಾಕಷ್ಟು ಕನಸನ್ನು ಕಂಡಿರುತ್ತೆ. ಏನೋ ನನ್ನ ಮಗಳು ಒಂದು ಸಾಧನೆ ಮಾಡ್ತಾಳಪ್ಪ,
ನೋಡಿ ವಿದ್ಯಾಭ್ಯಾಸ ಕೊಟ್ಟು ಸಾಕಿ ಸಲುವಿ 12 ವರ್ಷ 13 ವರ್ಷ 20 ವರ್ಷ ಅವರಿಗೆ ಸಾಕಿ ಸಲುವಿ ಇಂಥ ಪಾಪಿಗಳಿಗೆ ನಮ್ಮ ಮಕ್ಕಳನ್ನ ಬಲಿ ಕೊಡುವಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ನೋಡಿ 6 ತಿಂಗಳ ಹಿಂದೆ ಪಾಗಲ ಪ್ರೇಮಿ ಕಾಟಕ್ಕೆ ಬೇಸದಂಥ ಪ್ರಿಯಾ ಪಾಗಲ ಪ್ರೇಮಿ ಅಂತ ಗೊತ್ತಿದ್ರೂ ಕೂಡ ಪೊಲೀಸ್ ಇಲಾಖೆ ಒಂದು ಕಡೆ ನೋಡಿ ಹೆಣ್ಮಕ್ಳಿಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತಂದಾಗ ಪೊಲೀಸ್ ಇಲಾಖೆಗೆ ಒಂದಿಷ್ಟು ನಾವು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಂದಿಷ್ಟು ದೂರನ್ನು ದಾಖಲಿಸಿ ಈ ರೀತಿ ಮಾಡಬೇಡಪ್ಪ ಅಂತ ಒಂದು ಕಡೆ ಬುದ್ಧಿವಾದ ಹೇಳಿ ಕಳಿಸಿರ್ತಾರೆ. ಆದರೆ ಇವನ ಹಿನ್ನೆಲೆಯನ್ನು ಅರ್ತಿರ್ಲಿಲ್ಲ ಅಂತೆ. ಇವನು ಏನು ಮಾಡ್ತಾನೆ, ಏನು ಕತೆ, ಪೊಲೀಸರು ಬಂದವ್ರೆ ಮಾತಾಡ್ಸವ್ರೆ, ಈ ಥರ ಮಾಡಕ್ ಹೋಗ್ಬೇಡ ಕಣೋ ಅಂತ ಒಂದಿಷ್ಟು ಎದುರಿಸಿ ಬೆದರಿಸಿ ಕಳಿಸ್ಬಿಟ್ಟವ್ರೆ. ಮತ್ತೇನೂ ಆಗಿಲ್ಲ, ಅಲ್ಲಿ ದೂರ ಪಡ್ಕೊಂಡ್ಬಿಟ್ಟವ್ರಲ್ಲ ಅಷ್ಟೇ ಮಾಡ್ಕೊಂಡಿದ್ದು. ಅವ್ನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ ಇವನು ಏನಪ್ಪ ಕ್ರಿಮಿನಲ್ ಹಿನ್ನೆಲೆ, ಕಳ್ಳತನ ಮಾಡ್ತಾನೋ, ರೌಡಿಸಮ್ ಮಾಡ್ತಾನೋ, ಸೊ ಅವೆಲ್ಲವೂ ಕೂಡ ಬೆಳಕಿಗೆ ಬರಬೇಕಲ್ವಾ. ಸುಖ ಸುಮ್ಮನೆ ಒಬ್ಬ ಹೆಣ್ಣಿನ ಹಿಂದೆ ಬಿದ್ದು ಒಂದು ಕಡೆ ಪಾಗಲ ಪ್ರೇಮಿ ಅಂತ ಅನ್ಸ್ಕೊಂಡವನು ಈ ರೀತಿಯಾದಂಥ ಕೇಸ್ಗಳು ಎಷ್ಟು ನೋಡಿಲ್ಲ ದೀಪ ನಾವು. ಪಾಗಲ ಪ್ರೇಮಿಗಳು ಎಷ್ಟಾಗಿಲ್ಲ ಈ ದಿನಗಳಲ್ಲಿ. ಯಾರಿಗೂ ಸಿಗಬಾರ್ದು, ಮುಖದ ಮೇಲೆ ಆಸಿಡ್ ಹಾಕುವಂಥದ್ದು, ಇಲ್ಲಾಂದ್ರೆ ಕೊಲೆನೇ ಮಾಡಿಬಿಡುವಂಥದ್ದು, ಅಥವಾ ಚಾಕುವಿನಿಂದ ಚುಚ್ಚಿ ಮನೆ ಓಡೋಗ್ಬಿಡೋದು, ಈ ರೀತಿಯಾದಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಆಗ್ತಾ ಇದೆ. ಪಾಗಲ ಪ್ರೇಮಿಗಳು ಅದು ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಅಥವಾ ಅದು ಆ ಹುಚ್ಚು ಪ್ರೀತಿನೋ ಗೊತ್ತಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಾಗಿರ್ಬೋದು, ಭಾಳಷ್ಟು ಸಾಮಾಜಿಕವಾಗಿ ತೋರಿಸ್ಬೇಕಾಗಿರುವಂಥ ಈ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥದ್ದು ಇದೆಯಲ್ಲ, ಒಂದು ಕಡೆ ಉಪೇಂದ್ರ ಹೇಳಿದಾಗೆ ಪುಸ್ತಕದ ಬದನೆಕಾಯಿ ಇದ್ದ ಹಾಗೆ. ಆದರೆ ಅದನ್ನು ಗಮನಿಸಬೇಕಾಗಿರುವಂಥದ್ದು ನಾವೆಲ್ಲರೂ ಕೂಡ. ಆದರೆ ಈ ಪಾಗಲ್ ಪ್ರೇಮಿಗಳು ಕೂಡ ಗಮನಿಸಬೇಕಾಗಿರುವಂಥದ್ದು, ಹೌದಪ್ಪ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು, ಅದನ್ನ ಟಾರ್ಚರ್ ಕೊಡೋದು ಯಾಕೆ, ಬೆದರಿಕೆ ಹಾಕೋದು. ಇನ್ನೊಂದೇನು ಗೊತ್ತಾ, ಮೊದಲು ಕೂಡ ಅವರು ಎಂಟರ್ಟೈನ್ಮೆಂಟ್ ಕೊಟ್ಟಿರ್ತಾರೆ, ಚಪ್ಪಾಳೆ ಆಗುತ್ತೆ. ಸೊ ಹಾಗಾಗಿ ನೋಡಿ ಪೊಲೀಸ್ ಇಲಾಖೆಯು ಕೂಡ ಒಂದಿಷ್ಟು ಜವಾಬ್ದಾರಿತವಾಗಿ ನೋಡಿ, ಮಹಿಳಾ ಇಲಾಖೆ ಆಗಿರ್ಬೋದು, ಒಂದಿಷ್ಟು ಏನಾದ್ರೂ ಒಂದು ಸಮಸ್ಯೆಗಳಾಗಿದೆ ಅಂತ ನಿಮ್ಮ ಬಾಗಿಲತನ ಬಂದಿದೆ ಅಂತಂದಾಗ ಅದನ್ನ ಪರಿಹರಿಸುವಂತ ಕೆಲಸ ನಿಮ್ಮದಾಗಬೇಕಾಗಿತ್ತು. ಸೊ 6 ತಿಂಗಳ ಹಿಂದೆನೆ ಇವನಿಗೆ ಸರಿಯಾದಂತ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇವತ್ತು ಜೀವ ಹೋಗ್ತಾ ಇರಲಿಲ್ಲ. ಇವತ್ತು ಪ್ರಿಯಾ ಜೀವ ಹೋಗ್ತಾ ಇರಲಿಲ್ಲ. ಅದಕ್ಕೆ ಜೀವ ಹೋಗೋದಕ್ಕೂ ಕೂಡ ಒಂದು ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೆ ಕಾರಣ ಅನ್ಸುತ್ತೆ. ಅವ್ರ ತಂದೆ ತಾಯಿ ಮನವಿ ಮಾಡಿದರೆ, ಅವ್ರ ತಂದೆ ತಾಯಿ ಕೂಡ ಹೇಳ್ತಾ ಇದ್ರು, ನಾನು ಕೇಳಿದೆ ಅವ್ರ ಮಾತುಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ಆ ದುಃಖ ಇದೆ, ಆ ಆಕ್ರಂದನ ಇದೆ, ಮುಗುಲು ಮುಟ್ಟಿದೆ. ನೋಡಿ ದಿನ ಬೆಳಗಾದ್ರೆ ಸಾಕು ಇದೇ ರಸ್ತೆಯಲ್ಲಿ ಓಡಾಡುವಂತ ಮಗಳು ಇದೀಗ ಹೆಣವಾಗಿ ಬಿದ್ದಿದ್ರೆ ಯಾರೇ ನಂಬ್ತಾರೆ, ಯಾರು ನಂಬುತ್ತಾರೆ ಹೇಳಿ? ಎಷ್ಟು ಧೈರ್ಯ, ಮನಸ್ಥಿತಿ ಹಂಗಿರ್ಬೋದು. ಪ್ರೀತಿಸಿದಂತ ಹುಡುಗಿಯನ್ನ ಆ ರೀತಿಯಾಗಿ ಬರ್ಬರವಾಗಿ, ಅದು ಮಠ ಮಧ್ಯಾಹ್ನ ಎಷ್ಟು ಜನ ಇರ್ತಾರೆ, ಒಂಚೂರಾದ್ರೂ ಭಯ ಭಕ್ತಿ ಇರ್ಲೇಬೇಕಾಗಿತ್ತು. ಮತ್ತೊಂದು ಕಡೆ ವಿಘ್ನೇಶ್ನ ಹಿಂದೆ ಸಾಕಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅನ್ನುವಂಥದ್ದು ಬಗ್ಗೆಯೂ ಕೂಡ ಒಂದಿಷ್ಟು ಗೊತ್ತಾಗ್ತಾ ಇದೆ, ಗಮನಿಸ್ತಾ ಇದೀವಿ. ಏನಪ್ಪಾ ಅಂತಂದ್ರೆ ಶ್ರೀರಾಮ್ಪುರ ಪೊಲೀಸರಿಗೆ ವಿಘ್ನೇಶ್ ಬಗ್ಗೆ ಒಂದ್ ಕಡೆ ದೂರು ಕೊಟ್ಟಿದ್ರಲ್ಲ, ದೂರು ಕೊಟ್ಟಂತ ಸಂದರ್ಭದಲ್ಲಿ ಸರಿಯಾದಂತ ತನಿಖೆ ಆಗ್ಬೇಕಾಗಿತ್ತು, ತನಿಖೆ ಆಗ್ಲಿಲ್ಲ. ಸೊ ತನಿಖೆ ಆಗಿದ್ರೆ ಈ ಜೀವ ಹೋಗ್ತಾ ಇರಲಿಲ್ಲ ಒಂದು ಕಡೆ. ಮತ್ತೊಂದು ಕಡೆ ನಾವೆಲ್ಲರೂ ಕೂಡ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶವನ್ನ ಕೊಡ್ತಾ ಇದ್ದೀವಿ ಅದು ಕೂಡ ಗಮನಿಸಬೇಕಾಗುತ್ತೆ. ಹೌದಪ್ಪ, ನಮ್ಮ ಮಕ್ಕಳನ್ನ ನಾವು ಮನೆಯಿಂದ ನಾವು ಕಳಿಸ್ತಾ ಇದ್ದೀವಿ ಅಂತಂದ್ರೆ ಮಕ್ಕಳು ಸೇಫ್ ಆಗಿದ್ದಾರಾ ಅಥವಾ ಇಲ್ವಾ? ಪೋಷಕರು ಕೂಡ ಒಂದಿಷ್ಟು ಜವಾಬ್ದಾರಿ ಇದೆ. ಕೇವಲ ಪೊಲೀಸ್ ಇಲಾಖೆದ ಇದೆ, ಅವ್ರದ್ದೇ ಇದೆ, ಸರ್ಕಾರದ ಇದೆ ಅಂತ ನಾವು ಹೇಳಕ್ಕಾಗಂಗಿಲ್ಲ. ಪೋಷಕರದ್ದು ಜವಾಬ್ದಾರಿ ಇದೆ